ನಮ್ ರೈತರೆಲ್ಲಾರು ನಿಜ ಬೆಳೆಗೆ ರೇಟ್ ಸಿಗಲ್ಲ, ನಾವು ಬೆಳೆದಿದ್ ಬೆಳೆಗೆ ರೇಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಮಾರ್ಕೆಟಿಗೆ 100 ರೂಪಾಯಿ ಚೀಲ, ಟೊಮೊಟೊ ಅಂದ್ರೆ 100 ರೂಪಾಯಿ ಚೀಲ ಹಾಕ್ಬಿಟ್ಟು ಬರೋ ಬದ್ಲು ದೇವರಣೆಗೆ ನಾವೇ ಮಾರಿದ್ರೆ ನಿಜ ಎಷ್ಟು ಲಾಭ ಸಿಗುತ್ತೆ ಅಂತ ನಾನು ಸೊಪ್ಪು ಹಾಕಿ ಮಾರದಾಗ್ಲೇ ನನ್ನ ತಲೆಗೆ ಐಡಿಯಾ ಹೊಳ್ದಿತ್ತು. ನಿಜ ನಾವು ಬೆಳ್ದಿರೋದ್ ನಾವು ಮಾರೋದ್ರಲ್ಲಿ ತಪ್ಪೇನಿದೆ? ಯಾರೋ ನಾಚಿಕೆಯಪ್ಪ ರೋಡಲ್ಲಿ ಕುತ್ಕೊಂಡ್ ಮಾರ್ಬಿಟ್ರೆ ನಮ್ಗೆ ಅವಮಾನ ಆಗ್ಬಿಡುತ್ತೆ ಅನ್ನೋರಿಗೆ ಒಂದ್ ಸೊಲ್ಯೂಷನ್ ಏನ್ ಗೊತ್ತಾ? ಯಾರು ಆಡ್ಕೊಳ್ಳೋರು ಯಾರೀ ಬಂದ್ ನಮ್ಮ ಜೀವನನ ಸಾಗಿಸ್ತಾರೆ? ಅದಕ್ಕೂ ಒಂದು ಧೈರ್ಯ ಬೇಕು. ರೋಡಲ್ಲಿ ಕುತ್ಕೊಂಡು ಮಾರ್ತೀವಿ ಅನ್ನೋದಕ್ಕೂ ಗೊತ್ತಾ? ಯಾರು ಬಂದ್ ನಮ್ ಜೀವನ ನಡ್ಸಕ್ ಬರಲ್ಲ. ಕಷ್ಟಪಟ್ಟು ಬೆಳ್ತಿದೀವಿ, ಅಡ್ಡ ದುಡ್ಡಿಗೆ ತಗೊಂಡೋಗ್ಬಿಟ್ಟು ಮಾರ್ಕೆಟಿಗೆ ಹಾಕ್ಬಿಟ್ಟು ಹೆಂಗ್ ಬೇಕೋ ಹಂಗೆ ಜೀವನ ನಡ್ಸೋದಕ್ಕೆ, ಹೆಂಗ್ ಬೇಕೋ ಹಂಗ್ ಕೊಟ್ಬಿಡಕ್ಕೆ ಇದೇನೋ ಇದ್ದಲ್ಲ. ನನಗಂತೂ ಯಾವ ಅವಮಾನ, ಯಾವ ಸ್ಟ್ಯಾಂಡರ್ಡ್, ಯಾವ ಬ್ಯೂಟಿ, ಯಾವ ಇದ್ರ ಬಗ್ಗೆನೂ ಕಾನ್ಸಂಟ್ರೇಷನ್ ಇಲ್ಲ ರೀ. ನನಗೇನಿದ್ರು ನಾನು ದುಡಿಬೇಕು, ನ್ಯಾಯ ರೀತಿನಲ್ಲಿ ದುಡಿತೀವಿ, ತಿಂತೀವಿ ಅಷ್ಟೇ. ಅದು ಬಿಟ್ಟು ಬೇರೆ ಯಾರೋ ರೋಡ್ ಸೈಡ್ ಅಲ್ಲಿ ಸೊಪ್ಪಾಕೊಂಡ್ ಮಾರ್ತಾ ಇದ್ಲಂತೆ, ಅಯ್ಯಪ್ಪ ಎಲ್ಲ ಮುಗ್ದೋಯ್ತು ಇದಕ್ ಇಳ್ದವಳ ಅನ್ನೋದಲ್ಲ. ಲಾಸ್ ಆಗುತ್ತೆ ರೀ. ಸೊಪ್ಪು ತಗೊಂಡೋಗ್ಬಿಟ್ಟು ಎಲ್ಲೋ ಹಾಕ್ಬಿಟ್ಟು ಮಾರ್ಕೆಟಿಗೆ ಹಾಕ್ಬಿಟ್ರೆ ಲಾಸ್ ಆಗ್ಬಿಡುತ್ತೆ ನನಗೆ. ನಾನೇ ಕುತ್ಕೊಂಡ್ ಮಾರೋದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ, ಅದಕ್ಕೆ ಮಾರ್ತಾ ಇದೀನಿ. ನಿಜವಾಗ್ಲೂ ನಿಮ್ಗೂ ಖುಷಿ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ.